ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಫೈನಲಿ ಗೈಸ್, ನಾನು ಊರಿಂದ ಬಂದಿದ್ದೀನಿ. ಸೊ ಇವತ್ತಿನಿಂದ ಎಲ್ಲರೂ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಯಾರ್ದೆಲ್ಲ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸಾರಿ. ಯಾಕಂದರೆ ನಾನು ಊರಲ್ಲಿದ್ದೆ ಆ್ಯಂಡ್ ನನ್ನ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕಾಗ್ತಿದ್ದಿಲ್ಲ. ಆ್ಯಂಡ್ ಪೋಸ್ಟ್ನು ಸಮೇತ ನಾನು ಮಾಡ್ತಾಯಿದ್ದಿಲ್ಲ. ಅನ್ಲಿಸ್ಟೆಡೆಲ್ಲ ಹಾಕಿ ಟೈಮಿಂಗ್ಸ್ನ ಫಿಕ್ಸ್ ಮಾಡಿಟ್ಟಿದ್ದೆ. ಅದೇ ಬಂದುಬಿಟ್ಟು ಏನಾಗ್ತಾಯಿತ್ತು, ಪೋಸ್ಟ್ ಆಗ್ತಾಯಿತ್ತು ವೀಡಿಯೋ. ಕರೆಕ್ಟ್ 5 o'clock ಆದರೆ ಅದೇ ವೀಡಿಯೋ ಬಂದುಬಿಟ್ಟು ಪೋಸ್ಟ್ ಆಗ್ತಿತ್ತು. ಓಕೆನಾ ಗೈಸ್? ಸೊ ಈ ಥರ ನೀವೂ ಮಾಡ್ಕೊಳ್ಳಿ. ಬೈ ಚಾನ್ಸ್ ನೀವು ಊರಲ್ಲೇ ಹೋಗ್ಬೇಕಂದ್ರೆ, ಏನಾದರೂ ಊರಿಗೆ ಏನಾದರೂ ಹೋಗ್ಬೇಕಂದ್ರೆ ಈ ಥರ ಅನ್ಲಿಸ್ಟೆಡ್ ಏನಾದರೂ ಮಾಡ್ಕೊಳ್ಳಿ ವೀಡಿಯೋಸ್ಗಳೆಲ್ಲ. ಆಗ ನಿಮಗೆ ಈಸಿ ಆಗುತ್ತೆ. ಓಕೆನಾ? ನಿಮ್ಮದು ಗ್ಯಾಪ್ನೂ ಆಗೋಲ್ಲ. ನಿಮ್ಮ ಪಾಡಿಗೆ ನೀವು ಅನ್ಲಿಸ್ಟೆಡ್ ಇಲ್ಲ ಶೆಡ್ಯೂಲೆಲ್ಲ ಹಾಕಿದರೆ ಅದ್ರ ಪಾಡಿಗೆ ಅದು ವೀಡಿಯೋ ಪೋಸ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ವ್ಯೂಸು ಸಿಗುತ್ತೆ. ನಿಮ್ಮದು ಏನೂ ಪ್ರಾಬ್ಲಮ್ ಆಗೋಲ್ಲ ಎಕ್ಸ್ಟ್ರಾ ವೀಡಿಯೋಸ್ಗಳನ್ನ ನೀವು ಮಾಡಿಟ್ಕೊಂಡಿದ್ರೆ. ಸೇಮ್ ನಾನು ಯಾವ ಥರ ಮಾಡಿಟ್ಟಿದ್ದೆ ಆ ಥರ. ಓಕೆನಾ ಗೈಸ್? ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್, ಯಾವ ಥರ 4000 ವಾಚ್ ಟೈಮ್ ಅವರ್ ಕಂಪ್ಲೀಟ್ ಮಾಡೋದಂತ. ಆ್ಯಂಡ್ ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ, ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿದೆ, ಅವರು ಇವಾಗಲೇ ಸ್ಕಿಪ್ ಮಾಡಿ ವೀಡಿಯೋನ ಹೋಗ್ಬೋದು. ಯಾಕಂದರೆ ಯಾರ್ದೆಲ್ಲ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಆ್ಯಂಡ್ ಮಾನಿಟೈಸೇಷನ್ ಆಗಿಲ್ಲ ಅವರಿಗಂತೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಯಾರ್ದೆಲ್ಲ ಆಗಿದೆ ಅವರು ನೀವು ಸ್ಕಿಪ್ ಮಾಡಿ ಬೇರೆ ವೀಡಿಯೋಸ್ಗಳು ನೋಡ್ಕೋಬೋದು. ನಿಮ್ಮ ಬೇರೆ ಕೆಲಸ ಏನಿದೆ ಅದು ಮಾಡ್ಕೋಬೋದು. ಸೊ ಯಾರ್ದಾಗಿಲ್ಲ ಅವ್ರು ಕರೆಕ್ಟಾಗಿ ವಾಚ್ ಮಾಡಿ ಏನೇನು ಮಾಡಬೇಕಂತ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಜೆನ್ಯೂನ್ ಆಗಿ ಮಾಡಿ, ಏನೇ ಮಾಡಿ ಜೆನ್ಯೂನ್ ಆಗಿ ಮಾಡಿ, ಎಲ್ಲ ಕರೆಕ್ಟಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಯಾವ ಥರ ನೀವು ವಾಚ್ ಟೈಮ್, ಈಗ ಕೆಲವೊಬ್ರದ್ದು ತುಂಬ ಜನದ್ದು ಏನಿರುತ್ತೆ, ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಇರಲ್ಲ. ಅವ್ರು ತುಂಬ ವರ್ಷದಿಂದ ಟ್ರೈ ಮಾಡ್ತಾ ಇರ್ತಾರೆ. ಲೈಕ್ 2020, 21, 22, 23, 24 ಅದರಲ್ಲೂ ಕಂಪ್ಲೀಟ್ ಆಗಿಲ್ವಾ? ಓಕೆನಾ? ಸೊ ಈ ಸಲ ಕಂಪ್ಲೀಟ್ ಮಾಡಬೇಕಂತ ಒಂದು ಏನು ಹೇಳ್ತಾರಲ್ಲ, ಈ ಸಲ ಕಂಪ್ಲೀಟ್ ಮಾಡಲೇಬೇಕಂತ ನಿಮ್ಮ ಮನಸ್ಸಲ್ಲಿ ಒಂದು ಇರಬೇಕು. ಸೊ ಕಂಪ್ಲೀಟ್ ಆಗೇ ಆಗುತ್ತೆ. 4000 ಗಂಟೆ ಕಂಪ್ಲೀಟ್ ಮಾಡೋದು ದೊಡ್ಡ ವಿಷಯ ಏನಲ್ಲ. ನೀವು ಅಂದ್ಕೊಂಡ್ರೆ ಅದು ಆಗೇ ಆಗುತ್ತೆ. ಓಕೆನಾ? ಸೊ ನಾನು ಕೂಡ ಅಂದ್ಕೊಂಡೆ ಹಾಗೇ ಆಗಬೇಕಂತ ನಾನು ಒಂದು ಸ್ವಲ್ಪ ರೆಗ್ಯುಲರ್ ಆಗಿದ್ದೆ. ಆಗ ಬಂದುಬಿಟ್ಟು ನಂದು ಏನಾಯಿತು, ವಾಚ್ ಟೈಮ್ ಬಂದುಬಿಟ್ಟು ಕಂಪ್ಲೀಟ್ ಆಯಿತು. ನೀವು ಕೂಡ ಜಸ್ಟ್ ನೀವು ಅಂದ್ಕೋಬೇಕು ಅಷ್ಟೇ, ನಾನು ಕಂಪ್ಲೀಟ್ ಮಾಡಲೇಬೇಕು, ಈ ಸಲ ನಾನು ಕಂಪ್ಲೀಟ್ ಮಾಡಲೇಬೇಕು, ಏನಾದರೂ ಆಗಲಿ ಕಂಪ್ಲೀಟ್ ಆಗಲೇಬೇಕಂತ ಇರಿ. ಆಗ ನಿಮ್ದು ಏನಾಗುತ್ತೆ, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಈಗ ತುಂಬ ಜನದ್ದು ಬಂದುಬಿಟ್ಟು 2000, 3000 ಆಗಿರುತ್ತೆ, 1000 ಆಗ್ತಾ ಇರಲ್ಲ. ಯಾವ ಥರ ನೀವು ಸ್ಪೀಡಾಗಿ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಬೇಗ ನಿಮ್ಮದು ಮಾನಿಟೈಸೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ ಗೈಸ್? ಸೊ ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಫಸ್ಟು ನಿಮ್ಮದು ಬಂದುಬಿಟ್ಟು ಇಂಪ್ರೆಷನ್ ಕಳಿಸುತ್ತಾ ಇಲ್ವಾ ನಿಮ್ಮದು ಯೂಟ್ಯೂಬ್. ಇಂಪ್ರೆಷನ್ಸ್ ಅಂದರೆ ಏನಂದರೆ ತಿಳ್ಕೊಳ್ಳಿ. ಓಕೆನಾ? ಇಂಪ್ರೆಷನ್ಸ್ ಅಂದರೆ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಕ್ಕೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನಿದೆ, ಇಂಪಾರ್ಟೆಂಟ್ ವಿಷಯ ಹೇಳಿಬಿಡ್ತೀನಿ ಇಲ್ಲಿ. ಸೊ ತುಂಬ ಜನ ಬಂದುಬಿಟ್ಟು ಫಸ್ಟ್ ಕಮೆಂಟ್ ಏನಿರುತ್ತೆ, ನಾನು ಫಸ್ಟ್ ಕಮೆಂಟ್ ಯಾರು ಮಾಡ್ತೀರೋ ಅವ್ರದ್ದೇ ಚಾನಲ್ ಬಂದುಬಿಟ್ಟು ಪ್ರಮೋಷನ್ ಮಾಡ್ತಾಯಿದ್ದೆ. ಅದರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ತುಂಬ ಜನ ನಾನು ಮಾಡಿದೆ ಅಂತ ತುಂಬ ಜನ ಬಂದುಬಿಟ್ಟು ಅಲ್ಲೇ ಕಮೆಂಟ್ಸಲ್ಲೇ ಬಂದುಬಿಟ್ಟು ತುಂಬ ಜನ ಮಾಡಿಬಿಡ್ತಾರೆ, ನಾನು ಫಸ್ಟ್ ಅಂತ. ಆ್ಯಂಡ್ ನಾನು ಕೂಡ ಒಂದು ಅಬ್ಸರ್ವ್ ಮಾಡಿದೆ, ಕೆಲವೊಬ್ರ ಹತ್ರ ಫಸ್ಟ್ ವೀಡಿಯೋ ಹೋಗುತ್ತೆ, ಕೆಲವೊಬ್ರ ಹತ್ರ ಅಷ್ಟು ಫಸ್ಟು ಹೋಗಲ್ಲ ವೀಡಿಯೋ. ಸೊ ಇದರಿಂದ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಯಾರ್ದು ಫಸ್ಟ್ ಕಮೆಂಟ್ ಬರುತ್ತೆ ನಾನು ಅವ್ರದ್ದು ಕಮೆಂಟ್ ಪಿಕ್ ಮಾಡಲ್ಲ. ಕಮೆಂಟ್ಸಲ್ಲಿ ಯಾರು ಕಮೆಂಟ್ ಹೈಲೈಟೆಡ್ ಆಗಿರುತ್ತೆ, ಓಕೆನಾ, ಯಾರು ಕಮೆಂಟ್ ಹೈಲೈಟ್ ಆಗಿರುತ್ತೆ ಆ ಕಮೆಂಟ್ನ ಪಿಕ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಅವ್ರ ಚಾನಲ್ನ ಪ್ರಮೋಷನ್ ಮಾಡ್ತೀನಿ ಸ್ಕ್ರೀನಲ್ಲಿ. ಓಕೆನಾ? ವಿಡಿಯೋದಲ್ಲೂ ಪ್ರಮೋಷನ್ ಮಾಡ್ತೀನಿ ಆ್ಯಂಡ್ ಕಮ್ಯುನಿಟಿ ಪೋಸ್ಟಲ್ಲೂ ನಾನು ನಿಮಗೆ ಪ್ರಮೋಷನ್ನ ಮಾಡಿಕೊಡ್ತೀನಿ. ಓಕೆನಾ ಗೈಸ್? ಡೌಟ್ ಕ್ಲಿಯರ್ ಆಯಿತಾ? ಸೊ ಫಸ್ಟ್ ಕಮೆಂಟ್ ಯಾರು ಮಾಡ್ತಿದ್ದೀರಾ, ಸೊ ಇವತ್ತಿಂದ ನಾನು ಫಸ್ಟ್ ಕಮೆಂಟ್ ಯಾರು ಮಾಡ್ತೀರಾ ಅವ್ರದ್ದು ಚಾನಲ್ ಪಿಕ್ ಮಾಡಲ್ಲ. ಯಾರು ಕಮೆಂಟ್ ಹೈಲೈಟೆಡ್ ಆಗಿರುತ್ತೆ ಅವ್ರ ಕಮೆಂಟ್ನ ನಾನು ಪಿಕ್ ಮಾಡಿ ಸ್ಕ್ರೀನ್ಶಾಟ್ಸ್ಗಳನ್ನ ಹಾಕ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟು ನಮಗೆ ಇದು ತಿಳ್ಕೊಳ್ಳಿ, ಏನು ತಿಳ್ಕೊಬೇಕು, ಯಾವ ಥರ ನಮಗೆ ವಾಚ್ ಟೈಮ್ ಅವರ್ ಸಿಗುತ್ತೆ ಅಂದರೆ, ಲೈಕ್ ಫಸ್ಟು ಯೂಟ್ಯೂಬ್ನ ಓಪನ್ ಮಾಡೋಣ. ಯೂಟ್ಯೂಬ್ ಓಪನ್ ಮಾಡಿದರೆ ನೋಡಿ ಗೈಸ್, ನಿಮಗೆ ಇಲ್ಲೊಂದು ಇಂಟರ್ಫೇಸ್ ಬರುತ್ತೆ ನೋಡಿ. ಈ ಥರ ವೀಡಿಯೋಸ್ಗಳು ಬಂದುಬಿಟ್ಟು ರೆಕಮೆಂಡ್ ಆಗುತ್ತೆ. ಸೊ ರೆಕಮೆಂಡ್ ಆದಾಗ ಇದೇನು ಮಾಡ್ತೀವಿ ನಾವು, ವೀಡಿಯೋಸ್ಗಳನ್ನ ಕ್ಲಿಕ್ ಮಾಡಿಬಿಟ್ಟು ನೋಡ್ತೀವಿ. ಓಕೆನಾ? ಕ್ಲಿಕ್ ಮಾಡಿ ನೋಡಿದಾಗ ಆಗೇನಾಗುತ್ತೆ, ವಾಚ್ ಟೈಮ್ ಕೌಂಟ್ ಆಗುತ್ತೆ ನಮ್ಮದು. ಇದರಿಂದ ಈ ಥರ ರೆಕಮೆಂಡ್ ಆದಾಗ ಏನಾಗುತ್ತೆ, ನಮ್ಮದು ವಾಚ್ ಟೈಮ್ ಅವರ್ ಏನಾಗುತ್ತೆ, ಗೇನ್ ಆಗುತ್ತೆ. ಓಕೆನಾ? ಸೊ ಇದೇ ಥರ ನಿಮ್ಮದು ಕೂಡ ರೆಕಮೆಂಡ್ ಆಗ್ತಿದೆಯಾ ಇಲ್ವಾ? ಓಕೆನಾ? ಸೊ ಇದೇ ಥರ ಯಾವ ಥರ ರೆಕಮೆಂಡಲ್ಲಿ ನಾವು ತಗೊಬರಬೇಕು. ಓಕೆನಾ? ಸೊ ಈ ಥರ ನಿಮ್ಮದು ಎಲ್ಲರ ಚಾನಲ್ ಥರ ನಿಮ್ಮ ಚಾನಲಲ್ಲೂ
ವೀಡಿಯೋಸ್ ಏನಿದೆ ಅದು ರಿಕಮೆಂಡ್ ಆಗಬೇಕು. ಓಕೆನಾ. ಸೊ ಯಾವ ಥರ ಅದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ವಾಚ್ ಟೈಮ್ ಅವರು ಕಂಪ್ಲೀಟ್ ಯಾವ ಥರ ಮಾಡೋದು ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ವೀಡಿಯೋಸ್ ಅಂದರೆ ಈ ಥರ ರೆಕಮೆಂಡ್ ಆಗೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ನಾನು ಎಕ್ಸಾಂಪಲ್ಗೆ ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ. ಇದು ಬಂದುಬಿಟ್ಟು ರೆಕಮೆಂಡ್ ಆಗ್ತಾ ಇರೋದು. ಓಕೆನಾ. ಇದು ಈ ಥರ ರೆಕಮೆಂಡಲ್ಲಿ ನೀವು ಯಾವ ಥರ ತೊಗೊಬರ್ಬೋದು ವೀಡಿಯೋಸ್ಗಳನ್ನ ಅಂತ ನಾನು ನಿಮಗೆ ಫಸ್ಟ್ ಹೇಳಿಬಿಡ್ತೀನಿ. ಓಕೆನಾ. ಸೊ ನೋಡಿ ಗೈಸ್, ಈಗ ರೆಕಮೆಂಡ್ ತಿಳ್ಕೊಂಡ್ರಲ್ಲ, ಇದು ಯೂಟ್ಯೂಬ್ ಬಂದುಬಿಟ್ಟು ರೆಕಮೆಂಡ್ ಮಾಡೋದು. ಇದು ಬಂದುಬಿಟ್ಟು ಜಾಸ್ತಿ ಜನ ಸರ್ಚ್ ಮಾಡ್ತಾ ಇರೋದು ಆ್ಯಂಡ್ ರೆಕಮೆಂಡಲ್ಲಿ ಬರ್ತಾ ಇರೋದು. ಜಾಸ್ತಿ ಜನ ಈಗ ನೋಡಿದಾಗ ರೆಕಮೆಂಡ್ ಬರುತ್ತಲ್ಲ, ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬು. ಅದು ಬಿಟ್ಟರೆ ಇನ್ನೊಂದು ಸರ್ಚಲ್ಲಿ ಬಂದಾಗ ತುಂಬ ಸರ್ಚಿದು ಬರುತ್ತೆ. ಸರ್ಚ್ ಮಾಡಿದಾಗ ಕೂಡ ಯೂಟ್ಯೂಬು ಕೆಲವೊಂದು ವೀಡಿಯೋಸ್ಗಳನ್ನ ರೆಕಮೆಂಡ್ ಮಾಡುತ್ತೆ. ಇದೇನಾಗೋದು, ಯೂಟ್ಯೂಬ್ ಬಂದುಬಿಟ್ಟು ನಮಗೆ ರೆಕಮೆಂಡ್ ಮಾಡೋದು. ನೋಡಿ ವೀಡಿಯೋಸ್ಗಳನ್ನ ಇದು ಜಾಸ್ತಿ ಓಡ್ತಾ ಇದೆ, ಜಾಸ್ತಿ ವ್ಯೂಸ್ ಬರ್ತಾ ಇದೆ ಇದರಲ್ಲಿ, ಈ ವಿಡಿಯೋಸಲ್ಲಿ ಚೆನ್ನಾಗಿ ಓಡ್ತಾ ಇದೆ ಅಂತ. ಓಕೆನಾ. ಸೊ ನಮ್ಮ ವೀಡಿಯೋ ಯಾವಾಗ ರಿಕಮೆಂಡ್ ಆಗೋದು, ನಮ್ಮ ವೀಡಿಯೋ ಬಂದುಬಿಟ್ಟು ಯಾವಾಗ ರಿಕಮೆಂಡ್ ಆಗುತ್ತಂದರೆ, ಈಗ ಅಂದ್ಕೊಳ್ಳಿ ನಾವು 5 ಮಿನಿಟ್ಸ್ದು ವೀಡಿಯೋ ಮಾಡಿದ್ದೀವಿ ಅಂದ್ಕೊಳ್ಳಿ. ಓಕೆನಾ. 5 ಮಿನಿಟ್ಸ್ದು ವೀಡಿಯೋ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಈಗ 5 ಮಿನಿಟ್ದು ವೀಡಿಯೋ ಮಾಡಿದ್ದೀರಾ, 10 ಜನ ಹತ್ರ ಯೂಟ್ಯೂಬ್ ಕಳಿಸಿದೆ. ಓಕೆನಾ. ಆ 10 ಜನ ನಿಮ್ಮ ವೀಡಿಯೋನ ಏನಾದರೂ 2 ನಿಮಿಷ ನೋಡಿದರೆ, 2 ನಿಮಿಷ ಏನಾದರೂ ನಿಮ್ಮ ವೀಡಿಯೋನ ನೋಡಿದರೆ, ಆಗ ಯೂಟ್ಯೂಬ್ಗೆ ಅನಿಸುತ್ತೆ ನಿಮ್ಮ ವೀಡಿಯೋ ಏನಾಗಿದೆ, ಚೆನ್ನಾಗಿದೆ, ಅದಕ್ಕೆ ಆಡಿಯನ್ಸ್ಗಳು ಬಂದುಬಿಟ್ಟು ಕ್ಲಿಕ್ ಮಾಡಿ ನೋಡಿದ್ದಾರೆ. 50% ಇದರಲ್ಲಿ ನಿಮಗೆ ಇದು ಸಿಕ್ಕಿದೆ. ಯೂಟ್ಯೂಬ್ ಏನು ಮಾಡುತ್ತೆ, 10-15 ಜನ ಹತ್ರ ಕಳಿಸಿತ್ತಲ್ಲ ವೀಡಿಯೋನ, ಆಗೇನು ಮಾಡುತ್ತೆ, ವೀಡಿಯೋ ಇಷ್ಟು ಪರ್ಸೆಂಟು ನಡೀತಾ ಇದೆ ಅಂದ್ಬಿಟ್ಟು ಏನು ಮಾಡುತ್ತೆ, 100 ಜನ ಹತ್ರ ಇಂಪ್ರೆಷನ್ ಕಳಿಸುತ್ತೆ. ಆ 100 ಜನದ ಹತ್ರ ಕಳಿಸಿದಾಗ ಅಟ್ಲೀಸ್ಟ್ ಒಂದು 50 ಇಲ್ಲ 30 ಜನ ಆದರೂ ನಿಮ್ಮ ವೀಡಿಯೋಸ್ ಏನಾದರೂ ನೋಡಿದರೆ, ಸೊ ಆಗನೂ ಯೂಟ್ಯೂಬ್ಗೆ ಅನಿಸುತ್ತೆ ಈ ವಿಡಿಯೋ ಚೆನ್ನಾಗೇ ಓಡ್ತಾ ಇದೆ, ಈ ವಿಡಿಯೋದಲ್ಲಿ ಏನೋ ಇದೆ, ಹಾಗಾಗಿ ಆಡಿಯನ್ಸ್ಗಳು ಇಷ್ಟಪಡ್ತಾ ಇದ್ದಾರೆ ಅಂತ ಏನು ಮಾಡ್ತಾರೆ, ಆಗ 1000 ಜನ ಹತ್ರ ಏನು ಮಾಡ್ತಾರೆ, ಇಂಪ್ರೆಷನ್ಸ್ನ ಕಳಿಸ್ತಾರೆ. ಆಗ ಆ 1000ಅಲ್ಲಿ ಅದೇ ಆ ಥರನೇ ಈಗ ನಾನು ಹೇಳಿದ್ನಲ್ಲ ಪ್ರಾಸೆಸ್, ಅದೇ ಥರ ಸೇಮ್ ಕಂಟಿನ್ಯೂ ಆಗ್ತಾ ಹೋದರೆ ಅದೇ ಥರ ಬಂದುಬಿಟ್ಟು ಇನ್ನೂ ಜಾಸ್ತಿ ಜನ ಹತ್ರ ಇಂಪ್ರೆಷನ್ ಕಳಿಸ್ತಾ ಹೋಗುತ್ತೆ ಯೂಟ್ಯೂಬು. ಓಕೆನಾ. ಯಾವ ಥರ ರಿಕಮೆಂಡ್ ಮಾಡುತ್ತೆ ಯೂಟ್ಯೂಬಿಗೆ ಗೊತ್ತಾಯ್ತಲ್ಲ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದು, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನನಗೆ ನೀವು ಕೇಳ್ಬೋದು ಕಮೆಂಟಲ್ಲಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್. ಇದು ಬಂದುಬಿಟ್ಟು ಯೂಟ್ಯೂಬ್ ಬಂದುಬಿಟ್ಟು ರೆಕಮೆಂಡ್ ಮಾಡೋದು, ನಾನು ತೋರಿಸ್ಕೊಟ್ನಲ್ಲ ಅದು ಯೂಟ್ಯೂಬ್ ಬಂದುಬಿಟ್ಟು ರೆಕಮೆಂಡ್ ಮಾಡೋದು. ಓಕೆನಾ. ಆ ಪ್ರಾಸೆಸ್ಸು ಯೂಟ್ಯೂಬ್ಗೆ ಕರೆಕ್ಟಾಗಿ ಆ ಥರ ಪ್ರಾಸೆಸ್ ಏನಾದರೂ ನಡೀತಾ ಇದ್ದರೆ ನಿಮ್ಮ ವೀಡಿಯೋಸಲ್ಲಿ, ಅದು ಬಂದುಬಿಟ್ಟು ತಾನಾಗೆ ರೆಕಮೆಂಡ್ ಆಗುತ್ತೆ. ಓಕೆನಾ. ಇದಾಯಿತು ರೆಕಮೆಂಡೇಷನ್ದು. ಈಗ ನಾವು ಮಾತಾಡೋಣ ವಾಚ್ ಟೈಮ್ ಗೇನ್ ಮಾಡೋದು. ಓಕೆನಾ. ಯಾವ ಥರ ವಾಚ್ ಟೈಮ್ ನಾವು ಗೇನ್ ಮಾಡ್ಬೋದು ಅಂತ. ಸೊ ಎಲ್ಲರ ಮನೆಯಲ್ಲಿ ಏನಿರುತ್ತೆ, ಒಂದಿಲ್ಲ ಎಲ್ಲರ ಮನೆಯಲ್ಲಿ 5-6 ಫೋನ್ ಇದ್ದೇ ಇರುತ್ತೆ. ಓಕೆನಾ. ಅಕ್ಕದು, ತಮ್ಮದು, ಅಣ್ಣದು, ಅಪ್ಪದು, ಅಮ್ಮದು ಅಂತ ತುಂಬ ಜನದ್ದು ಫೋನ್ ಇರುತ್ತೆ. ಓಕೆನಾ. 5-6 ಫೋನ್ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಒಂದು 4 ಫೋನ್ ಆದರೂ ಇದ್ದೇ ಇರುತ್ತೆ ಒಂದು ಮನೆಯಲ್ಲಿ. ಓಕೆನಾ. ಸೊ ನೀವೇನು ಮಾಡಿ, ಈಗ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ ಫೋನು, ಆ ಫೋನಲ್ಲಿ ವೀಡಿಯೋಸ್ಗಳನ್ನ ನೋಡೋಕ್ಕೆ ಹೋಗಬೇಡಿ. ಓಕೆನಾ. ಯಾವುದೇ ಕಾರಣಕ್ಕೂ ನೋಡ್ಬೋದು ನೀವು 1-2 ಸಲ ನೋಡ್ಬೋದು, ಬಟ್ ಸ್ಟಾರ್ಟಿಂಗೆಲ್ಲ ಸ್ಕಿಪ್ ಮಾಡಬೇಡಿ, ಫುಲ್ ಎಂಡ್ವರೆಗೂ ವೀಡಿಯೋನ ನೋಡಿ. ಓಕೆನಾ. ನಿಮ್ಮ ಫೋನಿಂದ ನೋಡ್ತಾ ಇದ್ದರೆ, ಬಟ್ ನಿಮ್ಮ ಫೋನಿಂದ ನೋಡಬಾರ್ದು. ನೋಡಿದರೆ ಬೈ ಚಾನ್ಸ್ 1-2 ಸಲ ನೀವು ನೋಡಿದರೆ ಫುಲ್ ವೀಡಿಯೋನ ವಾಚ್ ಮಾಡಿ. ಓಕೆನಾ. ಅದಾಯಿತು. ಓಕೆನಾ. ಫುಲ್ ವೀಡಿಯೋನ ವಾಚ್ ಮಾಡಿಬಿಟ್ಟು ಬಿಟ್ಬಿಡಿ. ಅದಾದಮೇಲೆ ನಿಮ್ಮ ಮನೆಯಲ್ಲಿ ಯಾರ್ಯಾರ್ದು ಫೋನ್ ಇದೆ. ಓಕೆನಾ. ಇನ್ನೊಂದು ತಪ್ಪು ನೀವು ಏನು ಮಾಡ್ತೀರಾ ಅಂದರೆ, ತುಂಬ ಜನ ಶೇರ್ ಮಾಡ್ತೀರಾ. ಈ ಶೇರ್ ಮಾಡೋ ಕಾರಣದಿಂದನೇ ನಿಮ್ಮದು ವಿಡಿಯೋದು ಇಂಪ್ರೆಷನ್ ಹಾಳಾಗೋದೇ ಇದರಿಂದನೇ. ಓಕೆನಾ. ನೀವು ಯಾವಾಗ ಶೇರ್ ಮಾಡ್ತೀರಾ ಆಗ ನಿಮ್ಮ ವಿಡಿಯೋ ವಾಟ್ಸಪ್ಪಲ್ಲಿ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಇಲ್ಲ, ಫೇಸ್ಬುಕ್ಕಲ್ಲಿ ನೀವೇನಾದರೂ ಕಾಪಿ ಮಾಡಿಬಿಟ್ಟು ಲಿಂಕ್ನ ಶೇರ್ ಮಾಡಿದರೆ ನಿಮ್ಮ ವಿಡಿಯೋದು, ಆಗೇನಾಗುತ್ತೆ, ಇದರಿಂದನೇ ಆ ಆಡಿಯನ್ಸಿಂದನೇ ನಿಮ್ದು ಏನಾಗೋದು, ಹಾಳಾಗೋದು ವೀಡಿಯೋ ಆ್ಯಂಡ್ ಇಂಪ್ರೆಷನ್ನು ಹೋಗಲ್ಲ. ಓಕೆನಾ. ಅವ್ರು ಫುಲ್ ವೀಡಿಯೋ ಅಂತೂ ವಾಚ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ, ನೋಡಿಬಿಟ್ಟು ಹಂಗೆ ಬ್ಯಾಕ್ ಬಂದುಬಿಡ್ತಾರೆ. ಇದರಿಂದ ನಿಮ್ಮ ಇಂಪ್ರೆಷನ್ ಹಾಳಾಗುತ್ತೆ. ಓಕೆನಾ. ಯಾವುದೇ ಕಾರಣಕ್ಕೂ ನೀವು ಶೇರ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಈಗೇನು ಮಾಡಿ, 5 ಫೋನ್ ಇರುತ್ತೆ ಅಂದ್ಕೊಳ್ಳಿ. ಓಕೆನಾ. ನಿಮ್ಮ ಅಪ್ಪ ಅಮ್ಮ ಇಲ್ಲ ಅಕ್ಕ ತಮ್ಮದು ಯಾರ್ದಾದ್ರೂ ಫೋನ್ ತಗೊಳ್ಳಿ. ಸೊ ಎಲ್ಲರೂ ಈಗ ಡೇ ಟೈಮಲ್ಲಿ ಬ್ಯುಸಿನೇ ಇರ್ತಾರೆ. ಓಕೆನಾ. ಡೇ ಟೈಮಲ್ಲಿ ನೀವೇನು ಮಾಡೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ಅಂತೂ ಡೇ ಟೈಮಲ್ಲಿ ನಿಮ್ಮ ಅಪ್ಪ ಅಮ್ಮ ಫೋನ್ ಕೊಡ್ತಾ ಇದ್ದಾರಂದರೆ ಈಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಡೇ ಟೈಮಲ್ಲೂ ಮಾಡ್ಬೋದು, ನೀವು ನೈಟ್ ಟೈಮಲ್ಲಿ ಮಾಡ್ಬೋದು. ಸೊ ನೈಟ್ ಟೈಮಲ್ಲಿ ಎಲ್ಲ ಮಲಗಿರ್ತಾರೆ. ಸೊ ಎಲ್ಲರ ಫೋನ್ನ ಕಲೆಕ್ಟ್ ಮಾಡಿಬಿಟ್ಟು ನೀವೇನು ಮಾಡಿ, ಎಲ್ಲರ ಫೋನಲ್ಲೂ ನಿಮ್ಮದು ವೀಡಿಯೋ ಏನಿದೆ ಪ್ಲೇ ಮಾಡಿ ಬಿಟ್ಬಿಡಿ. ಓಕೆನಾ. ಒಂದು ಫೋನಲ್ಲಿ ಹಂಗೆ ನಿಮ್ಮ ಚಾನಲಿಂದ ಡೈರೆಕ್ಟ್ ಹೋಗ್ಬಿಟ್ಟು
ಪ್ಲೇ ಮಾಡಬೇಡಿ, ನೇಮ್ ಹಾಕ್ಬಿಟ್ಟು ಪ್ಲೇ ಮಾಡಬೇಡಿ. ಸರ್ಚಲ್ಲಿ ನೀವು ಏನು ಟೈಟಲ್ ಹಾಕಿರ್ತೀರ ವೀಡಿಯೋದು, ಆ ಟೈಟಲ್ನ ಹಾಕಿ ಟೈಟಲ್ ಮುಂದೆ ಆ ಟೈಟಲ್ ಬರೆದ್ಬಿಟ್ಟು ನಿಮ್ಮ ಚಾನಲ್ ಹೆಸರು ಹಾಕ್ಬಿಟ್ಟು ಸರ್ಚ್ ಲಿಸ್ಟಲ್ಲಿ ತಗೊಬನ್ನಿ. ಸರ್ಚಲ್ಲಿ ನಿಮ್ಮ ವೀಡಿಯೋ ಬರುತ್ತೆ. ಸರ್ಚಲ್ಲಿ ವೀಡಿಯೋ ಬಂದಾಗ ಆಗ ಪ್ಲೇ ಮಾಡಿ. ಡೈರೆಕ್ಟ್ ಹೋಗ್ಬಿಟ್ಟು ನೀವು ಚಾನಲ್ಗೆ ವಿಸಿಟ್ ಮಾಡಿ ವೀಡಿಯೋನ ನೋಡೋ ಅವಶ್ಯಕತೆ ಇಲ್ಲ. ಸರ್ಚಲ್ಲಿ ಹೋಗ್ಬಿಟ್ಟು ಏನು ಟೈಟಲ್ ಇದೆ ಅದನ್ನು ಹಾಕಿಬಿಟ್ಟು ಅದ್ರ ಮುಂದ್ಗಡೆ ಏನಾಕಿ ನಿಮ್ಮ ಚಾನಲ್ ಹೆಸರೇನಿದೆ ಅದನ್ನು ಹಾಕಿ ಆಗ ವಿಡಿಯೋ ಬರುತ್ತೆ. ವಿಡಿಯೋನ ಪ್ಲೇ ಮಾಡಿಬಿಡಿ. ಓಕೆನಾ? ಫುಲ್ ವಿಡಿಯೋನ ಪ್ಲೇ ಮಾಡಿ. ಒಂದೊಂದು ಫೋನಲ್ಲಿ 10ರಿಂದ 15 ಸಲ ಪ್ಲೇ ಮಾಡಿ. ಓಕೆನಾ? ಒಂದೊಂದು ವಿಡಿಯೋ 10ರಿಂದ 15 ಸಲ ಪ್ಲೇ ಮಾಡಿ. ಆಗೇನಾಗುತ್ತೆ, ನಿಮ್ಮದು ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಏನಾಗುತ್ತೆ, ನಿಮ್ಮ ವಿಡಿಯೋ ರಿಕಮೆಂಡಲ್ಲಿ ಹೋಗುತ್ತೆ. ರಿಕಮೆಂಡಲ್ಲಿ ಹೋದಾಗ ಏನಾಗುತ್ತೆ, ನಿಮ್ಮ ಇಂಪ್ರೆಷನ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮದು ವಾಚ್ ಟೈಮ್ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ ಬೇಗ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಫೋನಿಂದ ನೋಡೋಕ್ಕೆ ಹೋಗಬೇಡಿ. ನಿಮ್ಮ ಅಪ್ಪ ಅಮ್ಮ ಇರ್ತಾರಲ್ಲ ಅವ್ರ ಫೋನಿಂದ ನೋಡಿ. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಹೇಳ್ತೀನಿ ಟ್ರಿಕ್ ಏನಂದರೆ, ಕೆಲವೊಬ್ಬರು ತುಂಬ ಅಂದರೆ ಕಮ್ಮಿ ನಿಮಿಷದ್ದು ವೀಡಿಯೋ ಮಾಡ್ತೀರಾ. ಇದರಿಂದ ನಿಮ್ಮದು ವಾಚ್ ಟೈಮ್ ತುಂಬಾ ಕಮ್ಮಿ ಸಿಗುತ್ತೆ. ಓಕೆನಾ? ನಿಮಗೆ ಬೇಗ ವಾಚ್ ಟೈಮ್ ಸಿಗ್ಬಿಟ್ಟು ಮಾನಿಟೈಸೇಷನ್ ಆಗಬೇಕಂದ್ರೆ ನೀವು ಏನು ಮಾಡಿ, ಅಟ್ಲೀಸ್ಟ್ 30 ಮಿನಿಟ್ಸ್ ಇಲ್ಲ 20 ಮಿನಿಟ್ಸು ಇಲ್ಲ 1 ಅವರ್ ನೀವು ಮಾಡೋದಾದರೆ 1 ಅವರು ವೀಡಿಯೋಸ್ಗಳನ್ನ ಮಾಡಿ. ಆಗ ನಿಮ್ಮ ಮನೆ ಅವ್ರದ್ದು ಎಲ್ಲರ ಫೋನ್ದು ಕಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಓಕೆನಾ? ನಿಮ್ಮ ಟೈಟಲ್ ಏನಿರುತ್ತೆ ಅದನ್ನು ಹಾಕಿ ಆ್ಯಂಡ್ ನೇಮ್ ಹಾಕಿ ಮುಂದಕ್ಕೆ ನೇಮೆಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ 10 to 15 ಟೈಮ್ಸು ಪ್ಲೇ ಮಾಡಿ ಬಿಟ್ಬಿಡಿ. ಓಕೆನಾ ಗೈಸ್? ಇದರಿಂದ ಏನಾಗುತ್ತೆ, ನಿಮ್ಮ ಇಂಪ್ರೆಷನ್ಸ್ ಜಾಸ್ತಿ ಆಗಿರುತ್ತೆ. ಓಕೆನಾ? ಜಾಸ್ತಿ ಆದರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಜನ ಹತ್ರ ಹೋಗುತ್ತೆ. ಆಗ ವೀಡಿಯೋಸ್ ನೋಡ್ತಾರೆ, ನಿಮಗೆ ವಾಚ್ ಟೈಮ್ ಸಿಗುತ್ತೆ. ಇದಾಯಿತು ನಿಮ್ಮದು ಜೆನ್ಯೂನು. ಓಕೆನಾ? ಬೇರೆ ನೀವು ಪೇಡ್ ಎಲ್ಲ ಹೋಗಬೇಡಿ. ಕೆಲವೊಬ್ರು 10,000 20,000 ಕೊಟ್ಬಿಟ್ಟು ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡು ಮಾನಿಟೈಸೇಷನ್ ಮಾಡ್ಕೋತಾರೆ. ಬಟ್ ಇದರಿಂದ ನಿಮಗೆ ಯಾವುದೇ ಪ್ರಯೋಜನ ಆಗಲ್ಲ. ಓಕೆನಾ? ನಿಮ್ಮದು ಮಾನಿಟೈಸೇಷನ್ ಆಗಿಬಿಡುತ್ತೆ, ಬಟ್ ಅರ್ನಿಂಗ್ ಮಾಡೋದಕ್ಕೆ ಆಗಲ್ಲ. ಓಕೆನಾ ಗೈಸ್? ಗೊತ್ತಾಯ್ತಲ್ಲ ಏನು ಎತ್ತ ಅಂತ. ಅಂತೂ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ಹೇಳ್ಕೊಡ್ತೀನಿ. ಆಗ ನಿಮ್ಮ ವೀಡಿಯೋಸ್ ಎಲ್ಲ ಏನಾಗುತ್ತೆ, ರೆಕಮೆಂಡ್ ಆಗುತ್ತೆ. ಆಗ ನಿಮ್ಮದು ವಾಚ್ ಟೈಮು ಕೂಡ ಬೇಗ ಸಿಗುತ್ತೆ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.